ಕುಮಾರಸ್ವಾಮಿ ಅವರು ನೇರವಾಗಿ ಒಂದು ಆರೋಪ ಮಾಡ್ತಿರೋದು ದಾಖಲೆಗಳನ್ನ ತಿದ್ದಿದ್ದಾರೆ, ಯಾವ ಜಾಗದಲ್ಲಿ ನಿವೇಶನ ಬೇಕು ಅನ್ನೋ ವಿಚಾರದಲ್ಲಿ ವೈಟ್ ಟಿವಿಲೇನೋ ಅಂತ ಹೇಳಿದ್ರು. ನನಗೆ ಅವ್ರು ಹೇಳಿದ್ರು ಅಂತ ಇಲ್ಲಿ ಪ್ರೆಸ್ಸಲ್ಲಿ ಬಂದಿಲ್ಲ. ನೋಡಿ, ದಾಖಲೆಗಳನ್ನ ತಿದ್ದುವಂತಹ ದೈನೈಸಿ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ. ಅಂತ ನೀಚ ಕೆಲಸಕ್ಕೂ ಇಲ್ಲಿ ಯಾರೂ ಕೈ ಹಾಕೋರಿಲ್ಲ. ಇಲ್ಲಿ ಈ ಈ ಒಂದು ಪ್ರಕರಣ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದೆ. 29ನೇ ತಾರೀಕು ತನಕ ತಡೆ ಇದೆ, ಆಮೇಲೆ ಡಿಸಿಷನ್ ಕೊಡ್ತೀನಿ ಅಂತ ಹೇಳೋರೆ. ಅದನ್ನು ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ದಾಖಲೆ ತಿದ್ದುವಂತಹ ಪರಿಸ್ಥಿತಿ ಆಗಲಿ, ಇನ್ನೊಂದೇನೋ ಅಲ್ಲಿ ಬೇರೆ ಏನೋ ಅಂತ ಕೆಲಸ ಮಾಡುವಂಥ ದೈನೈಸಿ ಸ್ಥಿತಿ ಆಗಲಿ, ಅಂಥ ನೀಚ ಕೆಲಸಕ್ಕೆ ಯಾರೂ ಕೈ ಹಾಕ್ತಾ ಇಲ್ಲ. ಇದು ನಮ್ಮ ಪೋರ್ಟ್ಫೋಲಿಯೋ ಅಲ್ಲ. ಇದು ಈ ಥರ ಮಾಡುವಂಥದ್ದು ಯಾರಿಗೂ ನಮ್ಮ ಇಲಾಖೆಯಲ್ಲೂ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಇದಿಲ್ಲ. ದಾಖಲೆ ತಿದ್ದಿಲ್ಲ, ಏನಿದೆ ಅದನ್ನೇ ಅಪ್ಲಿಕೇಶನಲ್ಲಿ ಒಂದು ಎರರ್ ಎಲ್ಲಿ ಮಿಸ್ಟೇಕ್ ಆಗಲ್ವಾ, ಟೈಪಿಕಲ್ ಮಿಸ್ಟೇಕ್ ಆಗಲ್ವಾ? ಈಗ ನೀವು ಹೇಳಿದ್ದು ಇದನ್ನೇ ನೋಡ್ತಾ ಇದ್ದೀವಿ, ಟಿ ವಿಲಿ ನೋಡ್ತಾ ಇದ್ದೆ. ಇಲ್ಲಿ ಬರೆದಿದ್ದಾರೆ, ಇಲ್ಲಿ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದರಿಲ್ಲ. ಆದ್ದರಿಂದ ನನ್ನ 3.16 ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಅಂತ ಬರೆದ್ಬಿಟ್ಟು ಇಲ್ಲೇನೋ ತಪ್ಪು ಬರೆದಿರ್ಬೇಕು. ಅವರು ತಪ್ಪು ಬರೆದಿರ್ಬೇಕಾದ್ರೆ ಇದನ್ನು ಒಡೆದಾಕ್ಬಿಟ್ಟು ಇನ್ನು ವೈಟ್ನರ್ ಹಾಕ್ಬಿಟ್ಟು ಕಂಟಿನ್ಯೂ ಆಗಿ ಬರೆದಿದ್ದಾರೆ. ನೋಡಿ, ಅಲ್ಲಿ ಕಂಟಿನ್ಯೂಸ್ ಇದೆ. ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ, ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ. ಇದಕ್ಕಿಂತ ಕ್ಲಿಯರೆನ್ಸ್ ಏನು ಬೇಕಿದೆ? ಸಮಾನಾಂತರ ಇಲ್ಲಿ ಸಮಾನಾಂತರ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಮುಗ್ದೇ ಹೋಯ್ತಲ್ಲ. ಅಲ್ಲೇನಾದರೂ ಅವ್ರು ಬರ್ಕೊಂಡಿದ್ರೂ ಈ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಯಾಕೆ ಬರೀತಾ ಇದ್ರು? ಎಲ್ಲ ಟಿ ವಿಗಳು ಏನು ಅದರಲ್ಲಿ ಯಾವುದೋ ಎಂಥ ಲೇಔಟ್ ಅದು ಇವರು ಸೈಟ್ ತಗೊಂಡಿರೋದು ವಿಜಯನಗರ ಲೇಔಟಲ್ಲಿ ಅಂತ ಆ ಥರ. ಹಂಗಾದರೆ ವಿಜಯನಗರ ಲೇಔಟಲ್ಲಿ ಅಂತ ಬರೆದಿದ್ರೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಕೊಡ್ರಿ ಅಂತ ಯಾಕೆ ಬರ್ದಿರೋರು ಇಲ್ಲಿ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಮಾಧ್ಯಮ ಮಿತ್ರರು. ಸುಮ್ಮನೆ ಈ ಥರ ಸುಳ್ಳು ಯಾರೋ ಹೇಳ್ತಾರೆ, ಸುಳ್ಳು ಪ್ರಚಾರಕ್ಕೆ ಎಲ್ಲ ಮಾಡಬಾರ್ದು. ನೀವು ಪ್ರಜಾಪ್ರಭುತ್ವದ 4ನೇ ಅಂಗ ಪ್ರೆಸ್ನವರು, ಆದ್ದರಿಂದ ಯಾವುದೇ ದಾಖಲೆಗಳು ತಿರ್ಚಿಲ್ಲ. ಇದು ಈಗಾಗಲೇ ಸುಮಾರು ವರ್ಷಗಳಿಂದ ಈ ಅಪ್ಲಿಕೇಶನ್ಸು ಇದೆಲ್ಲರ ಕೈಯಲ್ಲಿದೆ. ತಿದ್ದುವಂಥ ಕೆಲಸ, ತಿದ್ದುವಂಥ ನೀಚ ಕೆಲಸಕ್ಕೆ ಯಾರೂ ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಇನ್ನೊಂದು ಮಾತು ಹೇಳಿದರೆ